ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದರೆ ಸಂಸಾರದಲ್ಲಿ ಜಗಳವೇ ಇಲ್ಲ. ನೀವು ಸಂಗಾತಿಯನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನಿಸುತ್ತಿದ್ದರೆ ಈ ಲೇಖನ ನಿಮಗಾಗಿ. ಸಂಬಂಧವೆನ್ನುವುದು ಪರಸ್ಪರರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೋಗುವುದಲ್ಲದೆ ಹೊಂದಾಣಿಕೆಯಿಂದ ಇರುವುದು ಕೂಡ ಅಗತ್ಯ. ಆದರೆ ಕೆಲವರಿಗೆ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುವ ಕಾರಣದಿಂದಾಗಿ ಸಂಬಂಧದಲ್ಲಿ ಸಮಸ್ಯೆಗಳು ಎದುರಾಗುವುದು. ಹೀಗಾಗಿ ಮನಸ್ಸಿನ ಶಾಂತಿಯ ಕದಡಬಹುದು. ಇದೆಲ್ಲವನ್ನು ದೂರವಿಡಬೇಕಾದರೆ ಆಗ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳಲು ಅತಿ ಅಗತ್ಯ. ಕೆಲವರು ಬೇಗನೆ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವರು, ಇನ್ನೂ ಕೆಲವರಿಗೆ ಅರ್ಥ ಮಾಡಿಕೊಳ್ಳಲು ವರ್ಷಗಳೇ ಬೇಕಾಗಬಹುದು. ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವುದನ್ನು ಸುಧಾರಿಸಿಕೊಂಡು ಹೋಗುವುದು ಹೇಗೆ ಎಂದು ತಿಳಿಯಲು ನೀವು ಚೆನ್ನಾಗಿ ಕೇಳಬೇಕಾಗುತ್ತೆ. ಅರ್ಥ ಮಾಡಿಕೊಳ್ಳುವುದು ಅಂದರೇನು? ಸಂಬಂಧದಲ್ಲಿ ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಎಲ್ಲರೂ ಹೇಳುವರು. ಆದರೆ ಇದು ಕೆಲವೊಮ್ಮೆ ತುಂಬ ಗೊಂದಲವನ್ನು ಉಂಟು ಮಾಡುವುದು. ಅರ್ಥ ಮಾಡಿಕೊಳ್ಳುವುದು ಎಂದರೆ ಸಂಗಾತಿಯು ಹೇಳುವುದಕ್ಕೆಲ್ಲ ಸೈ ಅನ್ನುವುದು, ಅವರ ಆದೇಶಗಳನ್ನು ಪಾಲಿಸುವುದು, ಅವರ ಇಷ್ಟದಂತೆ ಇರುವುದು ಎಂದಲ್ಲ. ಅರ್ಥ ಮಾಡಿಕೊಳ್ಳುವುದು ಎಂದರೆ ಆಗ ಸಂಗಾತಿಯ ಮೇಲೆ ಸಹಾನುಭೂತಿ ತೋರಿಸುವುದು, ಅವರಿಗಾಗಿ ವೈಯಕ್ತಿಕ ಸ್ಥಾನ ನೀಡುವುದು ಮತ್ತು ಅಗತ್ಯವಾಗಿ ಅವರನ್ನು ಗೌರವಿಸುವುದು. ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳುವುದನ್ನು ಮುಖ್ಯವೇ? ಇದು ಅಗತ್ಯವೇಕೆ ಎಂದು ನೀವು ಮೊದಲ ಬಾರಿಗೆ ಪ್ರಶ್ನೆ ಕೇಳಬಹುದು. ಪರಸ್ಪರ ಬಗ್ಗೆ ಕಾಳಜಿ. ಇಬ್ಬರ ಸಂಘವನ್ನು ಆನಂದಿಸುತ್ತಿದ್ದರೆ, ಜೊತೆಯಾಗಿ ಸಂತೋಷವಾಗಿದ್ದರೆ ಆಗ ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಎನ್ನುವ ಪ್ರಶ್ನೆ ಕಾಡುವುದು ಸಹಜ. ಆದರೆ ಸಂಬಂಧವು ಮುಂದೆ ಸಾಗಿದಾಗ ಈ ಅರ್ಥ ಮಾಡಿಕೊಳ್ಳುವುದನ್ನು ಎನ್ನುವುದು ಅಗತ್ಯವಾಗಿರುವುದು ಮತ್ತು ಸಂಬಂಧದಲ್ಲಿನ ಇತರ ಕೆಲವು ಮುಖ್ಯಗಳನ್ನು ಇದು ತೋರಿಸಿಕೊಡಲಿದೆ. ಸಂಪರ್ಕ ಮತ್ತು ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಕಾರಣಗಳು. ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವುದು ಸಂಬಂಧದಲ್ಲಿ ಇದ್ದರೆ ಆಗ ಸಂಗಾತಿಗೆ ಇದು ತಿಳಿದಿರಬಹುದು. ಅನ್ಯೋನ್ಯತೆಯ ಭಾವನೆಯನ್ನು ಹಂಚಿಕೊಳ್ಳಲು ಮತ್ತು ಹತ್ತಿರವಾಗಿರಲು ಇಷ್ಟಪಡುವುದಾಗಿ ಸಂಗಾತಿಗಳು ಹೇಳುವರು. ಸಂಬಂಧದ ಅರ್ಥ ಮಾಡಿಕೊಳ್ಳುವುದನ್ನು ಸುಧಾರಿಸುವುದು ಹೇಗೆ? ಸಂಗಾತಿಯು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದರೆ ಆಗ ಖಂಡಿತವಾಗಿಯೂ ನೀವು ಇದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಎಂದು ಇದರ ಬಗ್ಗೆ ಅವರಿಗೆ ನೀವು ಅರ್ಥ ಮಾಡಿಕೊಡಬೇಕು. ಅರ್ಥ ಮಾಡಿಕೊಳ್ಳುವುದು ಎಂದರೆ ಏನು ಎಂದು ನೀವು ಮೊದಲಿಗೆ ಸಂಗಾತಿಗೆ ಹೇಳಿ. ಸಂಗಾತಿಯಲ್ಲಿ ಕೂಡ ಇದರ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಇರಬಹುದು. ಅದನ್ನು ನೀವು ತಿಳಿಯಿರಿ. ಜೊತೆಯಾಗಿ ಕೆಲಸ ಮಾಡಿದರೆ ಆಗ ಎಲ್ಲವೂ ಸುಲಭ. ತೀರ್ಪು ನೀಡುವ ಮೊದಲು ಸರಿಯಾಗಿ ಆಲಿಸಿ. ಭಾವನೆಗಳ ಮೇಲೆ ದಾಳಿಯಾದ ವೇಳೆ ತುಂಬ ರಕ್ಷಣಾತ್ಮಕವಾಗಿ ನಾವು ತೀರ್ಪು ನೀಡಲು ಹೋಗುತ್ತೇವೆ. ಇದರಿಂದಾಗಿ ಜಗಳವು ಮತ್ತಷ್ಟು ಹೆಚ್ಚಾಗಬಹುದು. ಸಂಗಾತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದರ ಆಗ ಇದು ಸಂಬಂಧಕ್ಕೆ ಸವಾಲುಗಳನ್ನು ಒಡ್ಡಬಹುದು. ಯಾವುದೇ ರೀತಿಯ ತೀರ್ಪು ನೀಡುವ ಮೊದಲ ಸಂಗಾತಿಯ ಮಾತನ್ನು ಸರಿಯಾಗಿ ಆಲಿಸುವುದು ಅತಿ ಅಗತ್ಯ. ಸಂಗಾತಿಯ ಅಭಿಪ್ರಾಯ ಮತ್ತು ಅವರ ಭಾವನೆಗಳ ಬಗ್ಗೆ ಸರಿಯಾಗಿ ಕೇಳಿ. ಅವರು ಈ ರೀತಿ ಯಾಕೆ ಭಾವಿಸುವವರು ಮತ್ತು ಇದರ ಪರಿಣಾಮ ಏನಾಗಿದೆ ಎಂದು ತಿಳಿಯಿರಿ. ಅವರ ಮೇಲೆ ನಿಮ್ಮ ಗಮನವನ್ನು ಕೊಡಲು ಪ್ರಯತ್ನಿಸಿ. ಸಹಾನುಭೂತಿ. ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾನುಭೂತಿಯ ಅತಿ ಮುಖ್ಯ ಕೌಶಲ್ಯವಾಗಿದೆ. ಸಹಾನುಭೂತಿಯು ಇದ್ದರೆ ಆಗ ಎದುರಿನ ವ್ಯಕ್ತಿಯೇ ಏನು ಹೇಳುತ್ತಿರುವವರು ಎಂದು ತಿಳಿಯಲು ಸಾಧ್ಯವಾಗುವುದು. ಸಹಾನುಭೂತಿ ಇದ್ದರೆ ಆಗ ಸಂಗಾತಿಯ ಬಗ್ಗೆ ತಕ್ಷಣವೇ ನೀವು ತೀರ್ಪು ನೀಡಲು ಹೋಗಲ್ಲ. ಮನಸ್ಸಿನ ಮಾತುಗಳನ್ನು ಕೇಳಿ. ಸಂವಹನದಲ್ಲಿ ಕೆಲವೊಂದು ಸಲ ಭಾವನೆಗಳನ್ನು ಹೇಳಲು ಆಗಲ್ಲ. ಹೀಗಾಗಿ ಮನಸ್ಸಿನ ಮಾತನ್ನು ಹೇಳಲು ನೀವು ಪ್ರಯತ್ನಿಸಬೇಕು. ಸಂಗಾತಿಯು ಏನಾದರೂ ವಿಚಾರವನ್ನು ನಿಮ್ಮಲ್ಲಿ ಹೇಳುತ್ತಿಲ್ಲದಿದ್ದರೆ ಆಗ ನೀವು ಅದನ್ನು ಹಲವಾರು ಕೋಣೆಗಳಿಂದ ಅಳೆದು ನೋಡಬೇಕು. ಅವರ ಮಾತಿನ ಅರ್ಥವೇನು, ಅವರು ಹಾಗೆ ಯಾಕೆ ಮಾತನಾಡಿದರು ಮತ್ತು ಅದನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದು ಯಾಕೆ ಎಂದು ತಿಳಿಯಿರಿ. ನೀವಾಗಿಯೇ ಅರ್ಥ ಮಾಡಿಕೊಳ್ಳಿ. ಸಂಗಾತಿಯು ಅವರನ್ನು ಅರ್ಥ ಮಾಡಿಸುವ ಮೊದಲು ನೀವಾಗಿಯೇ ಅವರನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಭಾವನೆ ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಬೇಕು. ಸಂಬಂಧದಲ್ಲಿ ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲಿ ಇಬ್ಬರು ಕೂಡ ಸರಿಯಾಗಿ ಆಲಿಸಬೇಕು.
ನೀವು ಬೇರೆ ಕೆಲಸವನ್ನು ಮಾಡುತ್ತಾ ಸಂಗಾತಿಯ ಮಾತನ್ನು ಕೇಳುತ್ತಿದ್ದರೆ ಆಗ ಖಂಡಿತವಾಗಿಯೂ ಅದು ಅವರನ್ನು ಅರ್ಥ ಮಾಡಿಕೊಂಡಿರುವುದು ಎಂದಾಗದು. ಹೀಗಾಗಿ ನೀವು ಸರಿಯಾಗಿ ಅವರೊಂದಿಗೆ ಸಂವಹನ ನಡೆಸುವ ಮೂಲಕವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳಬೇಕು. ಗಂಡ ಹೆಂಡತಿ ಅಂದ ಮೇಲೆ ಒಬ್ಬರು ಸಹಿಸಬೇಕು, ಆವಾಗಲೇ ಸಂಸಾರ ನಡೆಯುತ್ತದೆ. ಇಲ್ಲಿ ಏನು ಅಂತಂದರೆ ಇಬ್ಬರು ಒಂಟಾಗಿದ್ದಾಗ ನಾವು ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಒಬ್ಬರು ಜಗಳ ಮಾಡುತ್ತಿದ್ದಾಗ ಇನ್ನೊಬ್ಬರು ಸೈಲೆಂಟ್ ಆಗಿದ್ದರೆ ಸ್ವಲ್ಪ ಕಡಿಮೆ ಮಾಡಬಹುದು ಆ ಜಗಳವನ್ನು. ಇಬ್ಬರು ಜಗಳವಾಡುತ್ತಿದ್ದಾಗ ಇಬ್ಬರು ವಾದ ಮಾಡ್ತಿದ್ದಾಗ ಸಂಬಂಧ ಇನ್ನೂ ದೂರವಾಗಬಹುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.